ಮಗ ಹೋಗಿ ಮಕ್ಕೋ. ಸರಿ ಅಮ್ಮ. ಅಮ್ಮರೇ ಈಗ ಹೆಂಗೈತೆ ಅವ್ರಿಗೆ? ಹ್ಞೂ ಆರಾಮಾಗೈತಿ ಈಗ. ಆದರೂ ಹುಡುಗ ಭಾಳ ತ್ರಾಸಾಗೈತಿ, ಕಾಲೆಲ್ಲ ನೋವಾಗೈತಿ. ಅದೇನೋ ಆಯಿಲ್ ಮಸಾಜ್ ಅಂತವ, ನಿಂಗೆ ಮಾಡಕ್ಕೆ ಬರ್ತೈತೇನೆ? ಹಾಂ ಮರ ಬರ್ತೈತೆ. ನಮಸ್ಕಾರ ವೀಕ್ಷಕರಿ, ಯಾರೆಲ್ಲ ವಿಡಿಯೋ ನೋಡ್ತಾ ಇದ್ದಾರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ. ಲೈಕ್ ಮತ್ತು ಶೇರ್ ಆ್ಯಂಡ್ ಕಮೆಂಟ್ ಕೂಡ ಮಾಡಿ. ಸರಿನವ, ಎಣ್ಣೆ ಕೊಡ್ತೀನಿ, ಹೋಗಿ ಅವ್ಗೆ ಒಂದಿಟ ಮಸಾಜ್ ಮಾಡುವ. ಭಾಳ ಪಾಪ ನೋವಾಗೈತೆ ಅಂತ ಅವಂಗೆ. ಸರಿ ಮರಿ ಕೊಡ್ರಿ, ನಾ ಮಾಡ್ತೀನಿ. ಈಗವ ಏನೋ ರೆಡಿ ಅಕ್ಕನ, ನಾ ಬಿಸಿ ಮಾಡ್ಕೊಡ್ತೀನಿ ಎಣ್ಣೆ, ಅಷ್ಟೋಗ ಒಗ್ಯಾನ ಹಾಕಿ ಬರೋ. ಸರಿ ಅಮ್ಮರಿ ಅದು ಏನಂತಂದರೆ ನನಗೆ ಒಂದು 10,000 ರೂಪಾಯಿ ಬೇಕಿತ್ತು. ಯಾಕವ? ನಂದು ಅಕೌಂಟು ಓಪನ್ ಮಾಡಬೇಕಾಗಿತ್ತು, ಅದಕ್ಕೆ ರೊಕ್ಕ ಇಲ್ಲ. ನಿಮ್ದು ರೊಕ್ಕ ಕೊಟ್ಟರೆ ನಾನು ಓಪನ್ ಮಾಡಿ ಮತ್ತು ನೀವು ನಾನು ಇದ್ರ ಕಟ್ ಮಾಡಿಕೊಡ್ರಿ. ಸರಿ ತಗೋ, ಇವತ್ತು ಹೋಗ್ಬೇಕಾದ್ರೆ ನೆನಪು ಮಾಡೇ ಕೊಡ್ತೀನಿ. ಸರಿ ಅಮ್ಮರಿ. ಚಾ ಕೊಡ್ಲೇನ? ನಿಮ್ಮ ಅಮ್ಮ ಊಟ ಕೊಡ್ಬೇಕಿಲ್ಲ? ಸರಿ ಹಂಗಾರೆ ಕೊಟ್ಟು ಬರ್ತೀನಿ. ಅತ್ತಿರಿ, ನಿಮ್ಮನ್ನು ಹುಡ್ಕೊಂಡು ಯಾರು ಬಂದಿದ್ರು? ಏನೋ ಪಕ್ಕದೂರಂತ ಏನೋ ಹೇಳಕ್ಕೆ ಬಂದಿದ್ರು. ಹೌದಾ? ಅದೇನೋ ಸಾವಿತ್ರಿ ಅಕ್ಕ ಹೇಳಕಶ ಅಂತ. ಸಾವಿತ್ರಿ ಆಕಾಶ? ಹ್ಞೂ, ಸಾವಿತ್ರಿನೇ ಹೇಳಕಶ ಅಂತ. ಏನೋ ಇಬ್ರು ಹುಡುಗರು ನಾಪತ್ತೆ ಆಗ್ಯಾರ ಅಂತೆ. ಏನಂದ್ರೆ ಏನೋ ಮೇಡಮ್, ಒಂದು ಹುಡುಗಿ ಇದು ಏನು ನೆರೆದ ತಕ್ಷಣ ನಾಪತ್ತೆ ಆಗ್ಯಾಳಂತ. ಇನ್ನೊಂದು ಹುಡುಗ ಸಣ್ಣ ಹುಡುಗ ನಾಪತ್ತೆ ಆಗೈತಂತ. ಯಾವಾಗ ಆಗೈತಂತ? ಈಗ 2 ವಾರದಿಂದ. ಸರಿ ನೀವು ಹೋಗಿ. ಇದು ಯಾಕಂತ ನಾ ಕೇಳ್ಬೇಕಂದೆ? ಯಾಕಿಲ್ಲ, ಹಂಗೆ ಕೇಳಿದೆ ನಾನು, ಹಂಗೆ. ಸರಿ ಆಯ್ತು. ಅಯ್ಯೋ ಸಾರಿ. ನಾನು ನಿಮ್ಗೆ ಎಷ್ಟು ಸಲ ಹೇಳಿ, ನೀವು ಬರಬೇಕಾದ್ರೆ ಡೋರ್ ಲಾಕ್ ಮಾಡಿ ಬನ್ನಿ. ಈ ಥರನ ಬರೋದು? ಎಷ್ಟು ಸಲ ನನ್ನ ಮಾನಭಂಗ ಮಾಡ್ತೀರಿ ನೀವು? ಇಲ್ಲ ಸಾರಿ, ಆಂಟಿ ನಿಮಗೆ ಎಣ್ಣೆ ಮಸಾಜ್ ಮಾಡಂತಂದ್ರು, ಹಾಗಾಗಿ ಹಾಗೆ ಬಂದ್ಬಿಟ್ಟೆ. ನೀವು ಬರ್ತೀರಾ? ಮಾಡ್ಬರ್ರಿ. ಏನು ಮಾಡೋಕ್ಕಾಗಲ್ಲ, ಬರ್ರಿ. ಇದು ಯಾಕೆ ಎಣ್ಣೆ ತಂದಿರಿ? ಕುಡಿ ಎಣ್ಣೆ ತಂದಿಲ್ಲ ಹೋದ್ರೆ? ಇಲ್ರಿ, ಅಮ್ಮವ್ರು ಇದ್ರ ಹಾಕಿಕೊಟ್ರೆ ಹಂಗೆ ತಂದೆ. ನೀವು ಕೈ ಮುಂದೆ ಮಾಡ್ರಿ, ನಾ ಮಸಾಜ್ ಮಾಡ್ತೀನಿ. ಏನು ಚಂದ ಮಸಾಜ್ ಮಾಡ್ತೀರಿ? ಎಲ್ಲರೂ ಮಸಾಜ್ ಸೆಂಟ್ರನ್ನ ಸೇರಿದ್ರೇನ? ಇಲ್ಲಪ್ಪ, ಇದೇ ಫಸ್ಟ್. ಅಯ್ಯಮ್ಮ ರೀ, ಸಾಕಷ್ಟು ಮಾಡ್ರಿ, ನೋವು ಐತಿ ಕೈ. ನೀವು ಕಣ್ಣು ಜನ್ಮಕೊರಿ. ಕಾಲು ನೋವಾಗುತ್ತೆ. ಹಿಂದೆ ನೋಡ್ರಿ, ಹಿಂದೆ. ಸರಿ.